ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್ ಸುಚೀಸ್ ಹೋಮ್ ಕುಕಿಂಗ್. ಇದು ನಾನು ಯೂಟ್ಯೂಬ್ನಲ್ಲಿ ಫಸ್ಟ್ ವಿಡಿಯೋ. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇಲ್ಲಿ ನಾನು ಮೊದಲಿಗೆ ಸ್ವೀಟ್ ಮಾಡಲಿಕ್ಕೆ ಅಂತೇಳಿ ಹೊರಟಿದ್ದೀನಿ. ಮೊದಲಿಗೆ ನಾನು ಇಲ್ಲಿ ಕರ್ಜಿಕಾಯಿ ಮಾಡೋಕ್ಕೆ ತೊಗೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಕೊಬ್ಬರಿ, ಇದರಲ್ಲಿ ನಾನು 3 ಕೊಬ್ಬರಿ ತೊಗೊಂಡಿದ್ದೀನಿ, 1 ಕೊಬ್ಬರಿ, ಬೆಲ್ಲ, ಹುರಿಗಡಲೆ, 2 ಏಲಕ್ಕಿ ತೊಗೊಂಡಿದ್ದೀನಿ. ಈ ಕೊಬ್ಬರಿನ ತುರಿದಿಟ್ಕೋಬೇಕು, ಜೊತೆಗೆ ಕಡಲೆ ಬೀಜ. ಇದನ್ನು ನಾನು ಹುರ್ಕೋಬೇಕಾಗತ್ತೆ, ಅದನ್ನು ಮುಂದೆ ತೋರಿಸ್ತೀನಿ. ಮತ್ತು ಅದು ಹಿಟ್ಟನ್ನ ಕಲಿಸ್ಬೇಕಲ್ಲ, ಅದಕ್ಕೆ ಮೈದಾ ಪ್ಲಸ್ ಸ್ವಲ್ಪ ಉಪ್ಪು. ನಿಮಗೆ ಅನಿಸ್ಬೋದು ಇದು ಏನು ಸಿಂಪಲ್ ರೆಸಿಪಿ ಮಾಡ್ತಾ ಇದ್ದಾರಲ್ಲ ಅಂತ. ಬಟ್ ಇದು ನನ್ನ ಫಸ್ಟ್ ವಿಡಿಯೋ. ನಾನು ಮನೆಯಲ್ಲಿ ನಾನು ಏನು ರೆಸಿಪೀಸ್ ಮಾಡ್ತೀನೋ ಅದು ಅಷ್ಟೇ ಸಿಂಪಲ್ಲಾಗಿ ನಿಮಗೆ ತೋರಿಸ್ಬೇಕು ಅಂತ ನಾನು ಹೇಳ್ತೀನಿ. ಸೊ ಪ್ಲೀಸ್ ಲೈಕ್, ಸಪೋರ್ಟ್ ಮೀ. ಈಗ ಒಂದು ಬೌಲ್ನಲ್ಲಿ ಈ ಮೈದಾ ಏನು ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಆ ಮೈದಾ ಹಿಟ್ಟಿಗೆ ಸ್ವಲ್ಪ 1 ಚಿಟಿಕೆಯಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆ ಇಷ್ಟ ಆದರೆ ಹಾಕೋಬೋದು, ಇಲ್ಲ ಅಂತಂದರೆ ಯು ಕ್ಯಾನ್ ಸ್ಕಿಪ್ ಇಟ್. ಈಗ ಅದಕ್ಕೆ ನೀರು ಹಾಕಿ ಫಸ್ಟ್ ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕಿ ಕಲಿಸ್ಬೇಕು. ಯಾವ ಹದದಲ್ಲಿ ಅಂತ ಹೇಳಿದ್ರೆ, ಚಪಾತಿ ಹಿಟ್ಟು ಕಲಿಸ್ತಿರಲ್ಲ, ತುಂಬ ಸ್ಮೂತಾಗೂ ಕಲಿಸ್ಬಾರ್ದು, ಹಾಗೆ ತುಂಬ ಹಾರ್ಡಾಗೂ ಕಲಿಸ್ಬಾರ್ದು. ಯಾವ ರೀತಿ ಇರಬೇಕು ಅಂತಂದರೆ, ನಾವು ಏನು ಬಿಲ್ಲೆ ಮಾಡ್ಕೊತೀವಿ ಅಥವಾ ಉಂಡೆ ಮಾಡ್ಕೊತೀವಿ, ಅದು ಕೈಗೆ ಅಂಟಬಾರ್ದು. ಈ ಅಂಟದ ರೀತಿಗೆ ಅದನ್ನು ನೀಟಾಗಿ ಕಲಿಸ್ಕೋಬೇಕು. ನೋಡಿ, ಇವಾಗ ತೋರಿಸ್ತೀನಿ. ಈಗ ಹಿಟ್ಟನ್ನು ಕಲಸಿಟ್ಟಿದ್ದೀನಿ. ಈಗ 1-2 ನಿಮಿಷ ಅದನ್ನು ಸೈಡಲ್ಲಿ ಇಡೋಣ. ಈಗ ಅದಕ್ಕೆ ಏನು ಪೌಡ್ರ್ ನಾವು ಪ್ರಿಪೇರ್ ಮಾಡ್ಕೋಬೇಕು ಅದನ್ನು ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡಿದ್ದೀನಿ. ಮೊದಲಿಗೆ ಬಾಣಲೆ ಇಟ್ಟಿದ್ದೀನಿ. ಅದರಲ್ಲಿ ಹುರಿಗಡಲೆ ಅಥವಾ ಕಡಲೆ ಬೀಜ ಹಾಕಿ ಸ್ವಲ್ಪ ನೀಟಾಗಿ ಫ್ರೈ ಮಾಡಿ ಅದರಲ್ಲಿ ಏನಿದೆ ಸ್ವಲ್ಪ ಮೇಲ್ಗಡೆ ಕಡಲೆ ಬೀಜದ ಸಿಪ್ಪೆ ಏನಿರುತ್ತೆ ಅದೆಲ್ಲ ಓಪನ್ ಆಗಬೇಕು. ಅಲ್ಲಿವರೆಗೂ ನೀಟಾಗಿ ದಪ್ಪ ತಳದ ಬಾಣಲೆಯಲ್ಲಿ ಅದನ್ನು ನೀಟಾಗಿ ಹುರ್ಕೊಳ್ಬೇಕು. ಹುರ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿ, ಪರವಾಗಿಲ್ಲ, ಕಡಲೆ ಬೀಜದಲ್ಲಿ ಒಂದು ಸ್ವಲ್ಪ ಸಿಪ್ಪೆ ಇದ್ರೂ ಏನು ತೊಂದರೆ ಇಲ್ಲ, ಅದು ಆರೋಗ್ಯಕ್ಕೆ ಒಳ್ಳೆಯದೇ. ಸೊ ಎಷ್ಟಾಗುತ್ತೋ ಅಷ್ಟನ್ನು ತೆಗೆದುಬಿಟ್ಟು ಸೈಡಲ್ಲಿ ಇಟ್ಕೊಳ್ಳಿ. ಅದಕ್ಕೆ ಬೆಲ್ಲ, ಸೊ ಇದಕ್ಕೆ ಹುರ್ಗಡ್ಲೆ ಮತ್ತು ಏಲಕ್ಕಿ ಇದಷ್ಟನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಈ ರೀತಿ ತೀರಾ ನೈಸಾಗೂ ಮಾಡ್ಕೊಳ್ಬಾರ್ದು, ಸ್ವಲ್ಪ ಉದ್ರಾಗೆ ಇರಲಿ, ಆ ರೀತಿ ಮಿಕ್ಸಿ ಮಾಡ್ಕೋಬೇಕು. ಈಗ ಏನು ಕೊಬ್ಬರಿ ತುರಿದಿಟ್ಕೊಂಡಿದ್ವಲ್ಲ ಕೊಬ್ಬರಿ, ಅದನ್ನು ಈ ಮಿಕ್ಸಿ ಮಾಡಿರೋ ಅಂಥ, ಅಂದರೆ ಪೌಡ್ರ್ ಮಾಡ್ಕೊಂಡಿರೋ ಅಂಥ ಮಿಶ್ರಣನ ಆ ಕೊಬ್ಬರಿ ಜೊತೆಗೆ ಸೇರಿಸ್ಬೇಕು. ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮತ್ತು ಇದರಲ್ಲಿ ನಾನು ಇನ್ನೊಂದು ಐಟಮ್ನ ಮರೆತುಬಿಟ್ಟಿದ್ದೆ, ಸಾರಿ ಹೇಳಲಿಕ್ಕೆ. ಬಿಳಿ ಎಳ್ಳು ಅಥವಾ ಕರಿ ಎಳ್ಳು, ಅದನ್ನು ಹಾಕಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅದನ್ನು ನಾನು ತೊಗೊಂಡಿದ್ದೀನಿ, ಮುಂದೆ ತೋರಿಸ್ತೀನಿ. ಈಗ ಬಿಳಿ ಎಳ್ಳು ತೊಗೊಂಡಿದ್ದೀನಿ ನೋಡಿ. ಅನ್ನೊಂದು ಸ್ವಲ್ಪ ಬಿಸಿ ಮಾಡಿಕೊಂಡು, ಸ್ವಲ್ಪ ಬೆಚ್ಚಗಾದ್ರೆ ಆಯಿತು, ಇಲ್ಲ ಕೆಂಪಗೆ ಹುರಿದ್ರೂ ಆಗುತ್ತೆ. ಸ್ವಲ್ಪ ಅದನ್ನು ಬಿಸಿ ಮಾಡಿಕೊಂಡು ಏನು ಮಿಕ್ಸ್ ಮಾಡ್ಕೊಂಡಿದ್ದೀವಿ ನಾವು, ಮಿಕ್ಸ್ಚರ್ ರೆಡಿಯಾಗಿದೆ, ಕೊಬ್ಬರಿ ಬೆಲ್ಲ ಎಲ್ಲ, ಅದ್ರ ಜೊತೆಗೆ ಆ ಎಳ್ಳನ್ನು ನಾವು ಸೇರಿಸ್ಬೇಕಾಗತ್ತೆ. ಈ ರೀತಿ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ನಿಮಗೆ ಅಂದರೆ ಕರೆದಾಗ ಸ್ವಲ್ಪ ಚೀವಿ ಅನ್ನಿಸ್ಬೋದು. ಬಟ್ ಡ್ರೈ ಆದಮೇಲೆ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ಸತಿ ಟ್ರೈ ಮಾಡಿ ನನಗೆ ಪ್ಲೀಸ್ ಮೆಸೇಜ್ ಮಾಡಿ ಯಾವ ರೀತಿ ಬಂತು ಅಂತೇಳಿ. ನನಗೆ ತುಂಬ ಖುಷಿಯಾಗುತ್ತೆ. ಈಗ ಉಜ್ಲಿಕ್ಕೆ ಮತ್ತು ಕರ್ಜಿಕಾಯಿನ ಹುರ್ಲಿಕ್ಕೆ ಏನು ಐಟಮ್ ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬನ್ನಿ ಟ್ರೈ ಮಾಡಿ. ಈಗ ಡಸ್ಟಿಂಗ್ ಮಾಡ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು ಮೈದಾ ಹಿಟ್ಟನ್ನು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಡಸ್ಟಿಂಗ್ ಮಾಡಿಕೊಂಡು ನೀಟಾಗಿ ಎಲೆನ ಉಜ್ಜಬೇಕಾಗುತ್ತೆ. ಸ್ವಲ್ಪ ತೆಳುವಾಗಿ ಉಜ್ಜಿ ಸ್ವಲ್ಪ ಅಗಲವಾಗಿ ಉಜ್ಜಬೇಕಾಗುತ್ತೆ. ಯಾಕೆಂದರೆ ನಮ್ಮದು ಏನು ಕರ್ಜಿಕಾಯಿದು ಪ್ರೆಸ್ ಏನಿದೆ ಅದನ್ನು ಅದು ಕವರ್ ಮಾಡಬೇಕು. ಆ ರೀತಿ ನೋಡಿ, ಈ ರೀತಿ ತೆಳುವಾಗಿ ಉಜ್ಕೊಳ್ಬೇಕಾಗತ್ತೆ, ಸ್ವಲ್ಪ ಅಗಲನೂ ಉಜ್ಕೊಳ್ಬೇಕಾಗತ್ತೆ. ಈಗ ಉಜ್ಜಿದ ಮೇಲೆ ಏನು ಕರ್ಜಿಕಾಯಿ ಮಾಡುವಂಥ ಪ್ರೆಸ್ ಇರುತ್ತೆ, ಯಾವುದೇ ಆಗಿರ್ಬೋದು, ಪ್ಲಾಸ್ಟಿಕ್ಕಿಂದು ಬರುತ್ತೆ, ಸ್ಟೀಲಿಂದು ಬರುತ್ತೆ, ನಿಮ್ಮ ಹತ್ರ ಯಾವುದಿದೆಯೋ ಪ್ರೆಸ್ ಅದರಲ್ಲಿ ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ಸೊ ಮುಂದೆ ಈ ಪ್ರೆಸ್ನಲ್ಲಿ ನೋಡಿರಿ, ಮುಂದೆ ಬ್ಲೇಡ್ ಥರ ಇದೆ.
ಡಿಸೈನಿಂಗ್ ಬ್ಲೇಡ್ ಥರ ಇದೆ. ಆ ಬ್ಲೇಡಿಗೆ ಕವರ್ ಆಗೋಂಗೆ ನಾವೇನು ಎಲೆ ಉಜ್ಜಿದ್ದೀವಿ ಅದನ್ನು ಕವರ್ ಮಾಡಬೇಕಾಗತ್ತೆ. ಸೊ ಇವಾಗ ಸೆಂಟ್ರಲ್ಲಿ ಏನು ಶೇಪ್ ಕಾಣಿಸ್ತಾ ಇದೆ ಆ ಶೇಪ್ನಲ್ಲಿ ಎಷ್ಟು ಇಡಿಸುತ್ತೋ ಅಷ್ಟು, ಸ್ವಲ್ಪ ಕಮ್ಮಿನೇ ಹಾಕಿ ತೊಂದರೆ ಇಲ್ಲ. 1 ಸ್ಪೂನ್ ಅಥವಾ 1/4 ಸ್ಪೂನಷ್ಟು ಏನು ಮಿಕ್ಸ್ ಮಾಡ್ಕೊಂಡಿದ್ವಿ ನಾವು ಅದನ್ನು ಹಾಕಬೇಕಾಗತ್ತೆ. ಹಾಕಿ ಅದನ್ನು ಕವರ್ ಮಾಡಿ, ಆ ಬ್ಲೇಡ್ ಏನಿದೆ ಆ ಬ್ಲೇಡ್ ಮುಂದಕ್ಕೆ ನಾವು ಕವರ್ ಮಾಡಬೇಕಾಗತ್ತೆ. ಕವರ್ ಮಾಡಿ ಸೊ ಪ್ರೆಸ್ ಮಾಡಿ ಎಲ್ಲ ಕಡೆ ನೀಟಾಗಿ ಪ್ರೆಸ್ ಮಾಡಿ ಓಪನ್ ಮಾಡಿದರೆ ನೋಡಿ ಆ ಹಿಟ್ಟು ಸಪ್ರೇಟ್ ಆಗುತ್ತೆ. ಎಕ್ಸ್ಟ್ರಾ ಏನು ಹಿಟ್ಟು ಇರುತ್ತೆ ಅದು ಸಪ್ರೇಟ್ ಆಗುತ್ತೆ. ಆ ಹಿಟ್ಟನ್ನು ತೆಗೆದ್ಬಿಟ್ಟು ನೆಕ್ಸ್ಟ್ ನಾವು ಎಲೆ ಉಜ್ಜಬೇಕಾದ್ರೆ ಅದನ್ನು ಯೂಸ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಇದೇ ರೀತಿ ಪ್ರೆಸ್ ಮಾಡಿಕೊಂಡು ನೆಕ್ಸ್ಟ್ ನಾವು ಕರಿಬೇಕಾಗುತ್ತೆ. ಈಗ ಒಂದು 5 ಕರ್ಜಿಕಾಯಿಯಷ್ಟು ನಾನು ಉಜ್ಕೊಂಡಿದ್ದೀನಿ ನಿಮಗೆ ತೋರಿಸ್ಲಿಕ್ಕೆ ಅಂತೇಳಿ. ಸೊ ಇದರಲ್ಲಿ ಇವಾಗ ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಬೇಕಾಗತ್ತೆ ಕರಿಯೋದಕ್ಕೆ. ಎಣ್ಣೆ ಚೆನ್ನಾಗಿ ಕಾಯಬೇಕು, ಚೆನ್ನಾಗಿ ಕಾದ್ರೇ ಕರ್ಜಿಕಾಯಿ ಚೆನ್ನಾಗಿ ಬರೋದು. ಸೊ ಬಿಸಿಯಲ್ಲಿ ಇದ್ದಾಗ ಅದು ಸ್ವಲ್ಪ ನಿಮಗೆ ಬೆಲ್ಲ ಎಲ್ಲ ಕರಗಿರುತ್ತಲ್ಲ, ಆವಾಗ ಅದು ಜಿವಿ ಅಂತ ಅನಿಸ್ಬೋದು. ಮೇಲ್ಗಡೆ ಎಲ್ಲ ಕ್ರಿಸ್ಪಿಯಾಗೇ ಇರುತ್ತೆ. ಸೊ ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಿ, ಆರಾಗಲಿಕ್ಕೆ ಬಿಡಿ. ಬಿಟ್ಟ ಮೇಲೆ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ನನ್ನ ವಾಯ್ಸಲ್ಲಿ ಏನಾದರೂ ಡಿಫ್ರೆನ್ಸ್ ನಿಮಗೆ ಇದಾಯಿತು ಅಂದರೆ ಪ್ಲೀಸ್ ಇದು ಮಾಡಬೇಡಿ. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ವಾಯ್ಸ್ ಅವರೆಲ್ಲ ಕೊಡ್ತಾ ಇರೋದು. ಸೊ ಅಲ್ಲಲ್ಲಿ ಸ್ವಲ್ಪ ಪ್ಲೀಸ್ ಡೋಂಟ್ ಮೈಂಡ್. ಈಗ ನೋಡಿ ಎಲ್ಲ ರೆಡಿಯಾಗಿದೆ. ನೀವು ಒಂದು ಸತಿ ಟ್ರೈ ಮಾಡಿ. ಪ್ಲೀಸ್ ಲೆಟ್ ಮಿ ನೋ ಹೌ ಇಟ್ ಕೇಮ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಮತ್ತೆ ನಿಮಗೆ ಸಿಗ್ತೀನಿ ಮುಂದಿನ ರೆಸಿಪಿಯಲ್ಲಿ. ಥ್ಯಾಂಕ್ ಯು.